ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು LG ಕಂಪ್ಯೂಟರ್ ಸೆಂಟರ್. ನೀವೇನಾದರೂ 10ನೇ ಕ್ಲಾಸ್ ಪಾಸ್ ಮಾಡಿದ್ದೀರಾ? ನೀವು ಕೂಡ ಕರ್ನಾಟಕ ಗವರ್ನಮೆಂಟ್ ವರ್ಕಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನಿನ್ನೆ ತಾನೇ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ಅದೇನೆಂದರೆ ಫಾರೆಸ್ಟ್ ಅಬ್ಸರ್ವರ್ ಹಾಗೆ ಫಾರೆಸ್ಟ್ ವಾಚರ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕಬೇಕು ಅಂದರೆ ಮೇನ್ ಎಲಿಜಿಬಿಲಿಟಿ ಏನೇನು ಇರಬೇಕು ಅಂದರೆ, ನೀವು 10ನೇ ತರಗತಿಯನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅಂದರೆ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿರಬೇಕು. ಅದಾಗಿದ್ಮೇಲೆ ನಿಮ್ಮ ವಯಸ್ಸು ಮಿನಿಮಮ್ 18 ವರ್ಷ ತುಂಬಿರಬೇಕು. ಮ್ಯಾಕ್ಸಿಮಮ್ ನಿಮಗೆ 30 ವರ್ಷ ತುಂಬಿರಬಾರ್ದು. ಯಾರ್ಯಾರು 18 to 30 ಬಿಟ್ವೀನ್ ಏಜ್ ಇದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಅಪ್ಲಿಕೇಶನ್ನ ಹಾಕಬಹುದು. ಸೊ ಈ ಒಂದು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮ್ಮನ್ನು ಯಾವ ರೀತಿ ಸೆಲೆಕ್ಷನ್ನ ಮಾಡ್ಕೋತಾರೆ. ಸೊ ಇಲ್ಲಿ ಫಾರೆಸ್ಟ್ ವಾಚರ್ ಅಥವಾ ಫಾರೆಸ್ಟ್ ಅಬ್ಸರ್ವರ್ಗೆ ನಿಮಗೆ ಯಾವುದೇ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಿಲ್ಲ. ಸೊ ನೀವು SSLCಯಲ್ಲಿ ತೆಗೆದಿರೋ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟಲ್ಲಿ ಬಿಡ್ತಾರೆ. ಮೆರಿಟ್ ಲಿಸ್ಟಲ್ಲಿ ನೀವು ಸೆಲೆಕ್ಟ್ ಆದ್ರಿ ಅಂದಮೇಲೆ ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. CET ಆ್ಯಂಡ್ PFT ಅಂತ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದನ್ನು ಕೂಡ ಪಾಸ್ ಮಾಡ್ಕೋಬೇಕು. ಅದರಲ್ಲೂ ನೀವು ಸೆಲೆಕ್ಷನ್ ಆದಮೇಲೆ ನಿಮಗೆ ಫೈನಲ್ ಸೆಲೆಕ್ಷನ್ ರೌಂಡ್ ಇರುತ್ತೆ. ಫೈನಲ್ ಪ್ರೋಸೆಸ್ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ರೀತಿ 3 ಇಂಪಾರ್ಟೆಂಟ್ ಪ್ರೋಸೆಸ್ ಇರುತ್ತೆ. ಮೆರಿಟ್ ಲಿಸ್ಟ್ ಅಂದರೆ SSLC ಮಾರ್ಕ್ಸ್ ಬೇಸ್ಡ್ ಮೆರಿಟ್ ಲಿಸ್ಟ್, ಫಿಸಿಕಲ್ ಟೆಸ್ಟ್, ಫಿಸಿಕಲಲ್ಲಿ PET ಆ್ಯಂಡ್ PFT ಟೆಸ್ಟ್, ಅದಾಗಿದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ರೀತಿ 3 ಮೇಜರ್ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಸೊ ನಿಮಗೆ ಪೇ ಸ್ಕೇಲ್, ಇವಾಗ ನೀವು ಫಾರೆಸ್ಟ್ ವಾಚರ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಸೆಲೆಕ್ಷನ್ ಆದ್ರಿ, ಅದಾಗಿದ್ಮೇಲೆ ನಿಮಗೆ ಸ್ಯಾಲ್ರಿ ಪೇ ಸ್ಕೇಲ್ ಏನಿರುತ್ತೆ ಅಂದರೆ ಮಿನಿಮಮ್ ನಿಮಗೆ 25,600 to 46,000 ಅಂದರೆ 25,000ದಿಂದ ನಿಮಗೆ 45,000ವರೆಗೂ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ. ಮೇನ್ಲಿ ನಿಮಗೆ ಫಾರೆಸ್ಟ್ ವಾಚರ್ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ 700+ ಹುದ್ದೆಗಳು ಇರೋದ್ರಿಂದ ನಿಮಗೆ ಯಾವುದು ಸೂಟೇಬಲ್ ಆಗುತ್ತೋ ಆ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. August 1 ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. August 31 ನಿಮಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಸೊ ಈ ಒಂದು ಡೇಟ್ಸ್ ಬಿಟ್ವೀನಲ್ಲಿ ನೀವು ಅಪ್ಲಿಕೇಶನ್ನ ಹಾಕೋಬೋದು. ಸೊ ಇಲ್ಲಿ ಯಾವುದೇ ರೀತಿ ಆಫ್ಲೈನ್ ಅಪ್ಲಿಕೇಶನ್ಸ್ ನಿಮಗೆ ಅಲೋ ಇರೋದಿಲ್ಲ, ಎಲ್ಲ ಕೂಡ ಆನ್ಲೈನ್ ಅಪ್ಲಿಕೇಶನ್ಸ್ ಅಲೋ ಇರುತ್ತೆ. 31 ಒಳಗಡೆ ನೀವು ಅಪ್ಲಿಕೇಶನ್ನ ಹಾಕೊಳ್ಳಿ. ಸೊ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕು ಅಂದರೆ LG ಕಂಪ್ಯೂಟರ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜಸ್ಟ್ ನೀವು ಡಾಕ್ಯುಮೆಂಟ್ಸ್ನ ಕಳಿಸ್ಕೊಡಿ, ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನಿಮಗೆ PDF-ನ ಕಳಿಸ್ಕೊಡ್ತೀವಿ. ನಿಮ್ಮದು ಪ್ರಿಂಟ್ನ PDF-ಅಲ್ಲಿ ಕಳಿಸ್ಕೊಡ್ತೀವಿ. ಈ ವಿಷಯ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಡೈಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10ನೇ ತರಗತಿ ಪಾಸ್ ಆಗಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you so much.